ಲಕ್ಷ್ಮೀ ದೇವಿ ಸಂಜೆ ಸಮಯದಲ್ಲಿ ಈ ಎರಡು ಮನೆಗೆ ಬರೋದೇ ಇಲ್ಲ. ಹೌದು, ಲಕ್ಷ್ಮೀ ದೇವಿ ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನ ಸಂಪತ್ತಿನ ದೇವತೆ ಅಂತ ಪರಿಗಣಿಸಲಾಗ್ತದೆ. ಅವಳು ಎಲ್ಲಿ ನೆಲೆಸಿರ್ತಾಳೋ ಅಲ್ಲಿ ಧನ ಧಾನ್ಯಕ್ಕೆ ಎಂದಿಗೂ ಕೊರತೆ ಎದುರಾಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಆದರೆ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯು ಈ ರೀತಿ ಇರುವ ಎರಡು ಮನೆಗಳನ್ನ ಎಂದಿಗೂ ಪ್ರವೇಶ ಮಾಡೋದಿಲ್ಲ. ಬದಲಿಗೆ ಯಾವಾಗಲೂ ಬಡತನ ಇರುವಂತೆ ಮಾಡ್ತಾಳೆ. ಇದರಿಂದಾಗಿ ಆ ಮನೆಯ ಸದಸ್ಯರು ಹಣದ ನಷ್ಟವನ್ನ ಮತ್ತು ಇತರ ರೀತಿಯ ತೊಂದರೆಗಳನ್ನ ಎದುರಿಸಬೇಕಾಗ್ತದೆ. ಹೌದು, ವರಾಹ ಪುರಾಣದ ಪ್ರಕಾರ ದೇವರುಗಳು ಮತ್ತು ದೇವತೆಗಳು ಸಂಜೆ ಸಮಯದಲ್ಲಿ ಭೂಮಿಯನ್ನ ಭೇಟಿ ಮಾಡಲು ಬರ್ತಾರೆ. ಸಂಜೆ 4ರಿಂದ 7ರವರೆಗಿನ ಸಮಯವನ್ನ ಪ್ರದೋಷ ಕಾಲವೆಂದು ಪರಿಗಣಿಸಲಾಗ್ತದೆ. ಈ ಸಮಯದಲ್ಲಿ ಶಿವನು ಸಂಚಾರಕ್ಕೆಂದು ಬರ್ತಾನೆ. ಅದರ ನಂತರ ಲಕ್ಷ್ಮೀದೇವಿ ಮತ್ತು ದರಿದ್ರ ದೇವಿ ಸೇರಿ ಇಬ್ಬರು ಸಂಜೆ 7ರಿಂದ 9ರವರೆಗೆ ಸಂಚಾರವನ್ನ ಆರಂಭಿಸ್ತಾರೆ. ಆದರೆ ತಾಯಿ ಲಕ್ಷ್ಮಿಯ ಬದಲು ಬಡತನ ಅಥವಾ ದರಿದ್ರ ದೇವತೆಯು ಇಂತಹ ಎರಡು ಮನೆಗಳನ್ನ ಪ್ರವೇಶಿಸುತ್ತಾರೆ. ಯಾವ ಮನೆಯನ್ನ ಲಕ್ಷ್ಮಿ ಅಥವಾ ಬಡತನ ಪ್ರವೇಶಿಸುತ್ತದೆಯೋ ಆ ಮನೆಯ ಸದಸ್ಯರೆಲ್ಲರೂ ಆರ್ಥಿಕ ಸಮಸ್ಯೆಗಳ ಜೊತೆಗೆ ಹಲವು ರೀತಿಯ ಸಮಸ್ಯೆಗಳನ್ನ ಎದುರಿಸುತ್ತಾರೆ. ಶಾಸ್ತ್ರದ ಪ್ರಕಾರ ಸಂಜೆ ಲಕ್ಷ್ಮೀ ದೇವಿಯ ಬದಲು ಬಡತನ ಅಥವಾ ಅನಿಷ್ಟ ಲಕ್ಷ್ಮಿ ಯಾವ ಮನೆಯನ್ನ ಪ್ರವೇಶಿಸುತ್ತಾರೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಹೌದು, ಶಾಸ್ತ್ರದ ಪ್ರಕಾರ ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ಬಡತನವು ಸಂಚರಿಸುತ್ತದೆ. ಈ ಸಮಯದಲ್ಲಿ ಮನೆಯ ಬಾಗಿಲು ಕೊಳಕಾಗಿದ್ರೆ ಅಂತಹ ಮನೆಗಳಿಗೆ ಲಕ್ಷ್ಮೀ ದೇವಿ ಎಂದಿಗೂ ಪ್ರವೇಶಿಸೋದಿಲ್ಲ. ಬದಲಾಗಿ ಇಂತಹ ಮನೆಯನ್ನ ಬಡತನ ಪ್ರವೇಶಿಸುತ್ತದೆ. ಹೌದು, ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೂ ಫಲ ಸಿಗೋದಿಲ್ಲ. ಹಾಗಾಗಿ ಮನೆಯ ಮುಖ್ಯ ದ್ವಾರವನ್ನ ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಬೇಕು. ಹಾಗೂ ಮುಖ್ಯ ಬಾಗಿಲಿನ ಮುಂದೆ ಯಾವುದೇ ಕಾರಣಕ್ಕೂ ಪಾದರಕ್ಷೆಗಳನ್ನ ಬಿಡಬಾರದು. ಜೊತೆಗೆ ಸಂಜೆ ಸಮಯದಲ್ಲಿ ನೀರು ಚಿಮುಕಿಸಿ ದೀಪಗಳನ್ನ ಹಚ್ಚಿಡಬೇಕು ಮತ್ತು ಬೆಳಗಿನ ಸಮಯದಲ್ಲಿ ಬಾಗಿಲನ್ನ ಸ್ವಚ್ಛಗೊಳಿಸಿ ರಂಗೋಲಿಯನ್ನ ಹಾಕಬೇಕೆಂಬುದನ್ನ ಗಮನದಲ್ಲಿಟ್ಕೊಳ್ಳಿ. ಮನೆಯ ಮುಖ್ಯ ದ್ವಾರದಲ್ಲಿನ ಸ್ವಚ್ಛತೆ ಮತ್ತು ಅಲಂಕಾರವು ಲಕ್ಷ್ಮೀ ದೇವಿಯನ್ನ ನಿಮ್ಮ ಮನೆಗೆ ಆಗಮಿಸುವಂತೆ ಪ್ರೇರೇಪಿಸುತ್ತದೆ. ಲಕ್ಷ್ಮೀ ದೇವಿ ಯಾವ ಮನೆ ಬಾಗಿಲು ಕೊಳಕಾಗಿರುತ್ತದೆಯೋ ಅಂತಹ ಮನೆಯನ್ನ ಪ್ರವೇಶಿಸೋದಿಲ್ಲ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಈ ವಿಚಾರದ ಕುರಿತು ನೀವು ಗಮನ ಹರಿಸೋದು ಉತ್ತಮ. ಇದರ ಜೊತೆಗೆ ಪ್ರದೋಷ ಕಾಲದ ಸಮಯದಲ್ಲಿ ಅಂದ್ರೆ ರಾತ್ರಿ 6 ಗಂಟೆಯಿಂದ 9 ಗಂಟೆಯ ನಡುವೆ ಮಲಗುವುದು ಅಶುಭವೆಂದು ಪರಿಗಣಿಸಲಾಗುವುದು. ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಯಾವ ವ್ಯಕ್ತಿ ಮಲಗಿರ್ತಾನೋ ಅಂತಹ ವ್ಯಕ್ತಿಯ ಮನೆಗೆ ಲಕ್ಷ್ಮೀ ದೇವಿಯ ಬದಲಾಗಿ ಬಡತನ ಆಗಮಿಸುತ್ತದೆ. ಆ ಮನೆಯ ಸದಸ್ಯರು ದಾರಿದ್ರ್ಯವನ್ನ ಎದುರಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡು ಮನೆಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸಂಪೂರ್ಣವಾಗಿ ಹಾಗೂ ಶಾಶ್ವತವಾಗಿ ನಾಶವಾಗ್ತದೆ ಎನ್ನುವ ನಂಬಿಕೆ ಇದೆ. ಹೌದು, ಈ ಎರಡು ರೀತಿಯ ಮನೆಗಳಲ್ಲಿ ಅಂದ್ರೆ ಯಾರ ಮನೆಯಲ್ಲಿ ಮುಖ್ಯ ಬಾಗಿಲು ಸ್ವಚ್ಛವಾಗಿ ಇರೋದಿಲ್ವೋ ಮತ್ತು ಸಂಜೆ ಸಮಯದಲ್ಲಿ ಯಾರು ಮಲಗ್ತಾರೋ ಅಂತಹ ಮನೆಯಲ್ಲಿ ಸದಾಕಾಲ ಬಡತನ, ಹಣದ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಉಂಟಾಗ್ತದೆ. ಹಾಗಾಗಿ ಯಾವ ವ್ಯಕ್ತಿಯ ಮನೆ ಶುದ್ಧ ಮತ್ತು ಸ್ವಚ್ಛವಾಗಿರ್ತದೆಯೋ ಅಂತಹ ವ್ಯಕ್ತಿಯ ಮನೆಯಲ್ಲಿ ಲಕ್ಷ್ಮೀ ದೇವಿ ತನ್ನ ವಾಸಸ್ಥಾನವನ್ನ ಕಂಡುಕೊಳ್ತಾಳೆ. ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಆತ್ಮೀಯರ ಜೊತೆಗೆ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.